Hello everyone, welcome to my channel. ಇವತ್ತಿನ ರೆಸಿಪಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೋಸ್ಕರ ಮಾಡುವಂಥ ಕಾಯಿ ಸಾಸಿವೆ ಮಸಾಲ ಚಿತ್ರಾನ್ನ. ತುಂಬಾ ಈಸಿಯಾಗಿ ಹಾಗೆ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಮದುವೆ ಮನೆಗಳಲ್ಲಿ ಫಂಕ್ಷನಲ್ಲಿ ಈ ಚಿತ್ರಾನ್ನವನ್ನೇ ಮಾಡೋದು. ಸಿಂಪಲ್ಲಾಗಿ ಮಾಡೋದಕ್ಕಿಂತನೂ ಈ ಮಸಾಲ ಹಾಕಿ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಕೂಡ ಮನೆಯಲ್ಲೊಮ್ಮೆ ಟ್ರೈ ಮಾಡಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್, ನಾ ಇಲ್ಲಿ ಸೋನಾ ರೈಸನ್ನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಹಿಂದಿನ ದಿನವೇ ಮಾಡಿಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಶೇಂಗಾ ಸ್ವಲ್ಪ, 3 ಒಣಮೆಣಸು, ಸಾಸಿವೆ ಅರ್ಧ ಸ್ಪೂನು, 1/4 ಸ್ಪೂನ್ ಜೀರಿಗೆ, 2 ಎಳೆ ಬೇವಿನ ಸೊಪ್ಪು, ಗೋಡಂಬಿ ಸ್ವಲ್ಪ, ಅರ್ಧ ಸ್ಪೂನ್ ಅರಿಶಿನ, 1 ಲಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ರಸ, ಎಣ್ಣೆ, ತೆಂಗಿನಕಾಯಿ, 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ, 1 ಚಿಟಿಕೆಯಷ್ಟು ಇಂಗು, ಸಣ್ಣ ಪೀಸು ಬೆಲ್ಲ, 1 ಎಳೆ ಬೇವಿನ ಸೊಪ್ಪು, 3 4 ಹಸಿಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಮೊದಲು ಮಿಕ್ಸಿ ಜಾರ್ಗೆ ತುರಿದಿಟ್ಕೊಂಡಂಥ ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸಾಸಿವೆ, ಸಣ್ಣ ಪೀಸ್ ಬೆಲ್ಲ, 2 ಎಳೆ ಬೇವಿನ ಸೊಪ್ಪು, 4 ಹಸಿಮೆಣಸು ಇಷ್ಟನ್ನು ಹಾಕಿ, ಹಾಗೆ ಸ್ವಲ್ಪ ಹುಣಸೆಹಣ್ಣಿನ ರಸ. ನೀವು ಲೆಮನ್ ಯೂಸ್ ಮಾಡೋದಾದರೆ ಮಾಡ್ಬೋದು, ಬಟ್ ಹುಣಸೆಹಣ್ಣಿನ ರಸ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಇಲ್ಲಿ ಹುಣಸೆಹಣ್ಣಿನ ರಸವನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಒಂದು ಪಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ, 2 ಒಣಮೆಣಸು, ಅರ್ಧ ಸ್ಪೂನ್ ಸಾಸಿವೆ, 1/4 ಸ್ಪೂನ್ ಜೀರಿಗೆ ಹಾಕಿ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಶೇಂಗಾ, ಸ್ವಲ್ಪ ಗೋಡಂಬಿ ಎರಡನ್ನು ಕೂಡ ಹಾಕಿ ಫ್ರೈ ಮಾಡಿ. ಗೋಡಂಬಿ ಬೇಡ ಅನ್ನೋರು ಹಾಕ್ತಿದ್ರು ತೊಂದರೆ ಇಲ್ಲ, ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೇನೆ. ಇಲ್ಲ ಖಾಲಿ ಶೇಂಗಾ ಯೂಸ್ ಮಾಡ್ತೇನೆ ಅನ್ನೋರು ಶೇಂಗಾ ಕೂಡ ಯೂಸ್ ಮಾಡ್ಬೋದು, ತೊಂದರೆ ಇಲ್ಲ. ಶೇಂಗಾ ಕರೆಕ್ಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕನೂ ಹುರ್ಕೊಳ್ಳಿ. ಇವಾಗ ಅದಕ್ಕೆ ಬೇವಿನ ಸೊಪ್ಪು ಮತ್ತು ಅರಿಶಿನ ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ಇಲ್ಲಿ ನೀರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ಏನೂ ಕೂಡ ಯೂಸ್ ಇಲ್ಲ, ಒಗ್ಗರಣೆ ಇಷ್ಟೇ. ಇವಾಗ ರೆಡಿ ಮಾಡಿಟ್ಕೊಂಡಂಥ ಮಸಾಲ, ಇದನ್ನು ತುಂಬಾ ನೈಸ್ ಪೇಸ್ಟ್ ಮಾಡಬೇಕಂತಿಲ್ಲ, ತರಿಯಾಗಿ ರುಬ್ಕೊಂಡ್ರೆ ಸಾಕು. ಇವಾಗ ಈ ಒಗ್ಗರಣೆಗೆ ಆ ಕಡ್ದಿಟ್ಕೊಂಡಂಥ ಮಸಾಲವನ್ನು ಹಾಕಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಈ ಆಯಿಲಲ್ಲೇ ಫ್ರೈ ಆಗಬೇಕದು. ಅದರಲ್ಲಿ ಕೊತ್ತಂಬರಿ ಸೊಪ್ಪು, ಹಸಿಮೆಣಸು ಎಲ್ಲ ಇರೋದ್ರಿಂದ ಅದರ ಹಸಿ ವಾಸನೆ ಹೋಗಬೇಕು. ಅಲ್ಲಿ ತನಕ ಚೆನ್ನಾಗಿ ಫ್ರೈ ಆಗಲಿ. ಹಾಗೆ ಮಸಾಲ ಕೂಡ ಸ್ವಲ್ಪ ದಪ್ಪ ಆಗಬೇಕು. ಇದು ಕರೆಕ್ಟಾಗಿ ಕುಕ್ ಆಗಲಿಕ್ಕೆ ಒಂದು 3 ರಿಂದ 4 ನಿಮಿಷ ಟೈಮ್ ಬೇಕಾಗ್ತದೆ. ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಿ, ಇಲ್ಲ ಮೀಡಿಯಮ್ ಫ್ಲೇಮ್ ಆದರೂ ಸಾಕು. ನಾನು ಇಲ್ಲಿ ಅರ್ಧ ಸ್ಪೂನ್ ಉಪ್ಪು ಹಾಕ್ತಾ ಇದ್ದೇನೆ. ನೀವು ರೈಸ್ ಬೇಯಿಸ್ಕೊಳ್ಬೇಕಾದ್ರೆ ಉಪ್ಪು ಹಾಕಿದರೆ, ರೈಸ್ ಹಾಕಿದ ನಂತರ ಉಪ್ಪು ಹಾಕಬೇಕಂತಿಲ್ಲ, ಮಸಾಲಕ್ಕೆ ಮಾತ್ರ ಉಪ್ಪು ಹಾಕಿದರೆ ಸಾಕು. ಇಲ್ಲಾಂದರೆ ರೈಸಿಗೆ ಕೂಡ ಉಪ್ಪು ಹಾಕ್ಕೊಳ್ಬೇಕಾಗ್ತದೆ. ಇವಾಗ ಮಸಾಲ ಕೂಡ ಗಟ್ಟಿಯಾಗಿದೆ ನೋಡಿ, ಈ ರೀತಿಯಾಗಿ ಗಟ್ಟಿ ಬರಬೇಕು. ಇವಾಗ ಇಷ್ಟು ಗಟ್ಟಿ ಆದ ನಂತರ ಬೇಯಿಸಿಟ್ಕೊಂಡಂಥ ಅನ್ನವನ್ನು ಸೇರಿಸಿ. ನಾನಿಲ್ಲಿ ಅನ್ನನ ಹಿಂದಿನ ದಿನ ರಾತ್ರಿನೇ ಮಾಡಿಟ್ಕೊಂಡಿದ್ದೆ, ಬೆಳಗ್ಗೆಗೆ ಈಸಿ ಆಗ್ತದೆ. ರೈಸ್ ಬೇಯಿಸ್ಬೇಕಾದ್ರೆ ನಾನು ಉಪ್ಪು ಹಾಕಲಿಲ್ಲ, ಅದಕ್ಕೆ ಇವಾಗ ವಾಪಸ್ ಅರ್ಧ ಸ್ಪೂನ್ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಮಸಾಲೆ ಎಲ್ಲ ರೈಸಿಗೂ ಕೂಡ ಹಿಡಿಬೇಕು, ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಈ ಟೈಮಲ್ಲಿ ಬೇಕಾದರೆ ಗ್ಯಾಸ್ ಕೂಡ ಆಫ್ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಲ್ಲ ರೈಸಿಗೂ ಕೂಡ ಮಸಾಲೆ ಹಿಡಿದಿದೆ. ಇವಾಗ ಇದು ರೆಡಿಯಾಗಿದೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ತುಂಬಾ ಚೆನ್ನಾಗಾಗುವಂಥ ಬ್ರೇಕ್ಫಾಸ್ಟ್ ಇದು. ಹಾಗೆ ಚಿತ್ರಾನ್ನವನ್ನು ಇಷ್ಟಪಡೋರು ಒಮ್ಮೆ ಈ ರೀತಿ ಮಸಾಲೆ ಚಿತ್ರಾನ್ನವನ್ನು ಕೂಡ ಟ್ರೈ ಮಾಡಿ. ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಅದ್ರ ಜೊತೆ ಖಡಕ್ ಚಾಯ್ ಇದ್ದರೆ ತುಂಬಾ ಚೆನ್ನಾಗಾಗುತ್ತೆ. ನೀವು ಇದನ್ನು ಲಂಚ್ ಟೈಮ್ ಬೇಕಾದರೂ ಇದು ಮಾಡ್ಬೋದು, ಇಲ್ಲ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಬೇಕಾದರೂ ಹಾಕಿ ಕಳಿಸ್ಬೋದು. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನು. ಮಸಾಲವನ್ನು ನಾವು ಆಯಿಲಲ್ಲೇ ಫ್ರೈ ಮಾಡೋದ್ರಿಂದ 5 ರಿಂದ 6 ಗಂಟೆ ತನಕನೂ ಕೂಡ ಇದೇನು ಹಾಳಾಗೋದಿಲ್ಲ. ಲಂಚ್ ಬಾಕ್ಸಿಗೆ ಮಕ್ಕಳಿಗೆಲ್ಲ ಮಾಡಿದರೆ ತುಂಬಾ ಚೆನ್ನಾಗಾಗುತ್ತೆ.
ಹಾಗೆ ಇದೇ ರೀತಿಯ ರೆಸಿಪಿ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.